ಲಕ್ಷಾಂತರ ಕಾರ್ಯಕರ್ತರು ನೋವು ಅನುಭವಿಸ್ತಾ ಇದ್ದಾರೆ. ಸಹಿಸಿಕೊಂಡು ಇಲ್ಲಿ ತನಕ ಬಂದು ವಿಧಿ ಇಲ್ಲದೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೇನೆ. ಪ್ರಸ್ತಾಪ ಮಾಡಿದ್ರು. ಸಿ.ಟಿ. ರವಿ ಚಿಕ್ಕಮಗಳೂರಿನಿಂದ ಗೆದ್ದು ಮಂತ್ರಿ ಆಗಿದ್ರು. ಅವರಿಗೆ ರಾಜೀನಾಮೆ ಕೊಟ್ಟು ಬಾ ಅಂತ ಕರೆದ್ರು. ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಂದಂಥ ರವಿ ಕೇಂದ್ರದ BJP ಪ್ರಧಾನ ಕಾರ್ಯದರ್ಶಿ ಆದ ನಂತರ ಗೋವಾ, ಮಹಾರಾಷ್ಟ್ರ, ತಮಿಳುನಾಡಿಗೆ ಇನ್ಚಾರ್ಜ್ ಮಾಡಿದ್ರು. ಇಡೀ ರಾಜ್ಯ ಸುತ್ತಿದ್ರು. ಚಿಕ್ಕಮಗಳೂರಲ್ಲಿ MP ಟಿಕೆಟ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ರು, ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ? ಅಲ್ಲಿಯೇ ಸಂಸತ್ ಸದಸ್ಯೆ ಶೋಭಾ ಕರಂದಾಜೆ ಅವರಿಗೆ ಟಿಕೆಟ್ ಕೊಡಬೇಕು ಅಂಥೇಳಿ ಮಾನ್ಯ ಯಡಿಯೂರಪ್ಪನವರು ಚುನಾವಣೆ ಇನ್ನೂ ಇಲ್ಲ, ಕೋರ್ ಕಮಿಟಿ ಚರ್ಚೆ ಆಗಲಿಲ್ಲ, ಆಗಲೇ ಚಿಕ್ಕಮಗಳೂರು ಹೇಳ್ತಾರೆ ಶೋಭಾ ನಮ್ಮ ಅಭ್ಯರ್ಥಿ, ನೀವೆಲ್ಲರೂ ಕೆಲಸ ಮಾಡಿ ಗೆಲ್ಲಿಸಬೇಕು. ಕೂಲಿ ಆಳುಗಳ ಆನಂದ್ ಮನೆಯಲ್ಲೇ ಅಗರಬತ್ತಿ ತಯಾರಿಸಿ ಒಂದೇ ಮಷೀನ್ ನಿಂದ 7 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ನಮ್ಮ ಕಾರ್ಯಕರ್ತರು ಹೇಳಿದ್ರು, ನಮ್ಮ ಕ್ಷೇತ್ರಕ್ಕೆ ಬಂದಿಲ್ಲ, ನೀವು ಅವ್ರಿಗೆ ಟಿಕೆಟ್ ಕೊಡ್ಬೇಡಿ, ನಾವು ಕೆಲಸ ಮಾಡಲ್ಲ. ಅದೆಲ್ಲ ಗೊತ್ತಿಲ್ಲ, ನೀವು ಕೊಟ್ಟೇ ಕೊಡ್ತೀನಿ, ನೀವು ಗೆಲ್ಲಿಸ್ಬೇಕು. ಕೊನೆ ಕಾರ್ಯಕರ್ತರು ಸುಮ್ಮನೆ ಕೂತ್ಕೋತಾರಾ? ಗೋ ಬ್ಯಾಕ್ ಶೋಭಾ ಕೂಗಿದ್ರು. ಇಲ್ಲಿ ಗೆಲ್ಲಲ್ಲ ಅಂತ ಗೊತ್ತಾದ ತಕ್ಷಣ ಚಿಕ್ಕಮಗಳೂರನ್ನು ತೆಗೆದು ಪಾಪ ನಮ್ಮ ಸದಾನಂದ ಗೌಡರು ಬೆಂಗಳೂರು ಉತ್ತರಲ್ಲಿ ಅಲ್ಲಿ ಕ್ಯಾಂಡಿಡೇಟ್ ಮಾಡ್ತಾರೆ. ಯಾಕೆ ಸಿ.ಟಿ. ರವಿ ಎಲ್ಲಿ ಕೊಡಲಿಲ್ಲ? ಸಿ.ಟಿ. ರವಿಗೆ ಯಾಕೆ ಕೊಡಲಿಲ್ಲ ಅಂದರೆ, ಹಿಂದುತ್ವದ ಬಗ್ಗೆ ಮಾತಾಡ್ತೀಯಾ, ನೀನು ಸ್ವಲ್ಪ ಪಕ್ಕಕ್ಕಿರು. ಲಕ್ಷಾಂತರ ಕಾರ್ಯಕರ್ತರು ನೋವು ಅನುಭವಿಸ್ತಾ ಇದ್ದಾರೆ. ಸಹಿಸಿಕೊಂಡು ಇಲ್ಲಿ ತನಕ ಬಂದು ವಿಧಿ ಇಲ್ಲದೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೇನೆ. ಪ್ರಸ್ತಾಪ ಮಾಡಿದ್ರು. ಸಿ.ಟಿ. ರವಿ ಚಿಕ್ಕಮಗಳೂರಿನಿಂದ ಗೆದ್ದು ಮಂತ್ರಿ ಆಗಿದ್ರು. ಅವರಿಗೆ ರಾಜೀನಾಮೆ ಕೊಟ್ಟು ಬಾ ಅಂತ ಕರೆದ್ರು. ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಂದಂಥ ರವಿ ಕೇಂದ್ರದ BJP ಪ್ರಧಾನ ಕಾರ್ಯದರ್ಶಿ ಆದ ನಂತರ ಗೋವಾ, ಮಹಾರಾಷ್ಟ್ರ, ತಮಿಳುನಾಡಿಗೆ ಇನ್ಚಾರ್ಜ್ ಮಾಡಿದ್ರು. ಇಡೀ ರಾಜ್ಯ ಸುತ್ತಿದ್ರು. ಚಿಕ್ಕಮಗಳೂರಲ್ಲಿ MP ಟಿಕೆಟ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ರು, ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ? ಅಲ್ಲಿಯೇ ಸಂಸತ್ ಸದಸ್ಯೆ ಶೋಭಾ ಕರಂದಾಜೆ ಅವರಿಗೆ ಟಿಕೆಟ್ ಕೊಡಬೇಕು ಅಂಥೇಳಿ ಮಾನ್ಯ ಯಡಿಯೂರಪ್ಪನವರು ಚುನಾವಣೆ ಇನ್ನೂ ಇಲ್ಲ, ಕೋರ್ ಕಮಿಟಿ ಚರ್ಚೆ ಆಗಲಿಲ್ಲ, ಆಗಲೇ ಚಿಕ್ಕಮಗಳೂರು ಹೇಳ್ತಾರೆ ಶೋಭಾ ನಮ್ಮ ಅಭ್ಯರ್ಥಿ, ನೀವೆಲ್ಲರೂ ಕೆಲಸ ಮಾಡಿ ಗೆಲ್ಲಿಸಬೇಕು. ಕೂಲಿ ಆಳುಗಳ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರು ಹೇಳಿದ್ರು, ನಮ್ಮ ಕ್ಷೇತ್ರಕ್ಕೆ ಬಂದಿಲ್ಲ, ನೀವು ಅವ್ರಿಗೆ ಟಿಕೆಟ್ ಕೊಡಬೇಡಿ, ನಾವು ಕೆಲಸ ಮಾಡಲ್ಲ. ಅದೆಲ್ಲ ಗೊತ್ತಿಲ್ಲ, ನೀವು ಕೊಟ್ಟೇ ಕೊಡ್ತೀನಿ, ನೀವು ಗೆಲ್ಲಿಸ್ಬೇಕು. ಕೊನೆ ಕಾರ್ಯಕರ್ತರು ಸುಮ್ಮನೆ ಕೂತ್ಕೋತಾರಾ? ಗೋ ಬ್ಯಾಕ್ ಶೋಭಾ ಕೂಗಿದ್ರು. ಇಲ್ಲಿ ಗೆಲ್ಲಲ್ಲ ಅಂತ ಗೊತ್ತಾದ ತಕ್ಷಣ ಚಿಕ್ಕಮಗಳೂರನ್ನು ತೆಗೆದು ಪಾಪ ನಮ್ಮ ಸದಾನಂದ ಗೌಡರು ಬೆಂಗಳೂರು ಉತ್ತರಲ್ಲಿ ಅಲ್ಲಿ ಕ್ಯಾಂಡಿಡೇಟ್ ಮಾಡ್ತಾರೆ. ಯಾಕೆ ಸಿ.ಟಿ. ರವಿ ಎಲ್ಲಿ ಕೊಡಲಿಲ್ಲ? ಸಿ.ಟಿ. ರವಿಗೆ ಯಾಕೆ ಕೊಡಲಿಲ್ಲ ಅಂದರೆ, ಹಿಂದುತ್ವದ ಬಗ್ಗೆ ಮಾತಾಡ್ತೀಯಾ, ನೀನು ಸ್ವಲ್ಪ ಪಕ್ಕಕ್ಕಿರು.